ಹೊಸಬರಿಗೆ ಹೊಸ ಹೊಸ ಚಾಲೆಂಜ್ಗಳಿದಾವೆ, ಎಲ್ಲವನ್ನೂ ಮೆಟ್ಟಿ ನಿಲ್ತೀನಿ ನಾನು, ಏನೋ ಒಂದು ಮಾಡ್ತೀನಿ, ಜನರನ್ನು ನಗಿಸ್ತೀನಿ, ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಕಡೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಜನರ ಆಶೀರ್ವಾದ ಕೂಡ 100% ನೀವು ಎಫರ್ಟ್ ತೋರಿಸೋಂಥ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಜನರ ಆಶೀರ್ವಾದ, ಅದರಲ್ಲೂ ಕೂಡ ಒಬ್ಬ ಬಂದು ನಿಮ್ಮ ಹತ್ರ ಸೆಲ್ಫಿ ತಗೊಳ್ತಾರೆ ಅಂತಂದ್ರೂ ಕೂಡ ಅದು ದೇವರ ಆಶೀರ್ವಾದ ಇರಬೇಕು, ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಸಕಲವಾಗಿ ಸಿದ್ಧತೆ ನಡೆಸ್ಕೊಂಡು ಕೂತಿದ್ದೀರಾ. ಮುಂದಿನ ದಿನಗಳಲ್ಲಿ ಶೂಟಿಂಗ್ ಶುರುವಾದ ಬಳಿಕ ಕೂಡ ನಾವು ನಿಮ್ಮನ್ನು ಸಾಕಷ್ಟು ಮಾತಾಡ್ಸೋದಿದೆ, ಮುಂದೆ ಎಕ್ಸ್ಪೀರಿಯನ್ಸ್ಗಳನ್ನು ಕೇಳೋದಿದೆ. ಜನರಿಗೆ ನಾನು ಈ ಥರ ಎಂಟ್ರಿ ಕೊಟ್ಟಿದ್ದೀನಿ, ನನಗೆ ಆಸೆ ಇದೆ ನಿಮ್ಮನ್ನು ರಂಜಿಸಬೇಕು, ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಜನರಿಗೆ ನಿಮ್ಮ ಕಡೆಯಿಂದ ಹೇಳೋದಾದರೆ? ಜನರಿಗೆ ನನ್ನ ಕಡೆಯಿಂದ ಹೇಳೋದಾದರೆ, ತುಂಬ ಪ್ರಿಪೇರ್ಡಾಗಿ ಬರ್ತಾಯಿದ್ದೀನಿ, ಎಲ್ಲ ಹಾರ್ಡ್ ವರ್ಕು ಎಲ್ಲ ಶ್ರಮ ಹಾಕಿ ಬರ್ತಾಯಿದ್ದೀನಿ. ಒಂದು ಬೆಸ್ಟು ನಿಮಗೆ ಬೆಸ್ಟ್ ಕೊಡೋಣ, ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋಣ. ಒಂದು 2.5 ಅವರ್ ಸಿನಿಮಾಗೆ ಬಂದರೆ ಖುಷಿ ಆಯಿತು, ಏನೋ ಒಂದು ಕಲ್ತ್ರಿ, ಏನೋ ಒಂದು ಮೂಡ್ ಚೇಂಜ್ ಆಯಿತು, ಒಂದು ಖುಷಿ ಆಯಿತು, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಲೇ ಬರ್ತಾ ಇರೋದು ಮೇಡಮ್. ಜನದ ಆಶೀರ್ವಾದ 100% ಇರಲೇಬೇಕು. ಜನದ ಆಶೀರ್ವಾದ ಇಲ್ಲದೆ ಇದು ಏನೂ ಇಲ್ಲ. ನನಗೆ ಫಸ್ಟಿಂದನೂ ಒಂಥರ ಜನದ ಜೊತೆ ಇರೋದಂದ್ರೆ ಇಷ್ಟ. ಈಗ ಫ್ರೆಂಡ್ಸ್ ಆಗಿರ್ಬೋದು, ಏನೋ ಒಂದು ಊಟಕ್ಕೋ ಕಾಫಿ ಏನು ಹೋಗ್ಬೇಕಂದ್ರೂ ಎಲ್ಲ ಫ್ರೆಂಡ್ಸ್ನೂ ಆಗಿರೋರ್ನೂ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಕುತ್ಕೊಳಕ್ಕೆ. ನಂದು ನ್ಯಾಚುರಲಾಗಿ ಆ ಥರ ಒಂದಿದು. ಸೊ ಇನ್ನೂ ಜನದ ಮಧ್ಯೆ ಆಗೋಕ್ಕೆ ತುಂಬ ಇಷ್ಟ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಎಸ್, ಫೈನಲಿ ನಾವು ಸಾಕಷ್ಟು ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ, ಸಾಕಷ್ಟು ಮಾಸ ಸಿನಿಮಾಗಳನ್ನು ನೋಡಿದ್ದೀವಿ. ಬಟ್ ಇದು ನಮ್ಮ ಆಸೆ ಏನಪ್ಪ ಅಂತಂದರೆ ತೀರಾ ಭಿನ್ನವಾಗಿರಲಿ, ವಿಭಿನ್ನವಾಗಿರಲಿ, ಯಾರು ಟಚ್ ಮಾಡೋದಂಥದ್ದು ಇರಲಿ ಅನ್ನೋದು ನಮ್ಮ ಆಸೆ ಕೂಡ. 100% ಆ ಥರ ಒಂದು ಹ್ಯಾಂಗ್ ಓವರ್ ಇರುತ್ತೆ, ನಮಗೆ ಸಮಥಿಂಗ್ ಸ್ಪೆಷಲ್ ಬೇರೆನೇ ಇರುತ್ತೆ ಅಂತ ಅನಿಸುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಿದ್ರೆ. ಹೌದು ಮೇಡಮ್, ನಿಮ್ಗೆ ಇದು ಫಸ್ಟ್ ಲುಕ್ ನೋಡಿದ್ರೇ ಗೊತ್ತಾಗುತ್ತೆ ಒಂಥರ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ನಿಮ್ಗೆ ಫಸ್ಟ್ ಲುಕ್ ನೋಡಿದ್ರೆ ಒಂದು ಐಡಿಯಾ ಬಂದಿರುತ್ತೆ. ಇದರಲ್ಲಿ ಏನೇ ಇದ್ರೂ ಅದೇ ಕತೆ ಮೇಲೆ ಟ್ರಾವೆಲ್ ಆಗುವಂಥ ಇದು ಒಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ಗೆ ಏನೇನು ಬೇಕು ಅದೆಲ್ಲ ಅಂಶಗಳು ಇದೆ. ಸೊ ಅದರಲ್ಲಿ ಆ ಟ್ವಿಸ್ಟ್ಗಳಾಗಿರ್ಬೋದು, ಆ ಟರ್ನ್ಗಳಾಗಿರ್ಬೋದು, ಇದು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಮತ್ತು ಫ್ರೆಂಡ್ಸ್ ಜೊತೆ ಒಂದು ಇದಾಗಿರ್ಬೋದು, ಎಲ್ಲ ಥರದ್ದು ಇರುತ್ತೆ. ಮತ್ತು ರಿಯಲ್ ಲೈಫ್ಗೆ ಕನೆಕ್ಟ್ ಆಗುತ್ತೆ ಜನಕ್ಕೆ. ನಾನು ನಮ್ಮ ತಂದೆ ಜೊತೆ ಈ ಥರ ಎಮೋಷನ್ಸು, ಅದೆಲ್ಲ ತಂದೆ ಆಗಲಿ, ತಂಗಿ ಆಗಲಿ, ಇನ್ನೊಂದಾಗಲಿ, ಮತ್ತು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲದು, ಮತ್ತು ಗರ್ಲ್ ಫ್ರೆಂಡ್ ಆಗಿರ್ಬೋದು, ಡೇ ಟು ಡೇ ಲೈಫಲ್ಲಿ ಏನಾಗ್ತಾ ಇದೆ, ಸೊ ಅದೆಲ್ಲದಕ್ಕೂ ರಿಲೇಟ್ ಆಗ್ತಾರೆ ಮೇಡಮ್, ಈಸಿಯಾಗಿ ರಿಲೇಟ್ ಆಗ್ತಾರೆ. ಇಲ್ಲ ಮೇಡಮ್. ಎಸ್, ನಿಮಗೆ ಇಂಡಸ್ಟ್ರಿಗೆ ಮತ್ತೊಮ್ಮೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ವೆಲ್ಕಮ್ ಹೇಳ್ತೀನಿ. ನಮ್ಮನ್ನು ಭರ್ಜರಿಯಾಗಿ ನಗಿಸಿ ಅಳಿಸಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಮಾಡಿಬಿಡಿ ನಮ್ಮ ಜನರನ್ನು ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ನಟ ಸಿಕ್ಕಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳಾಗಿರ್ಬೋದು, ನೀವು ಇರುವಂಥ ರೀತಿ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಇಂಡಸ್ಟ್ರಿಗೆ ಒಂದು ಅದ್ಭುತ ಕಲಾವಿದ ಸಿಕ್ಕಿದ್ರು ಅಂತ ಹೇಳಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ವರ್ಡ್ಸ್ ತುಂಬ ಇದಾಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸ್ಯಾಂಡಲ್ವುಡ್ಗೆ ನಾನು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿ ಬಾಲ್ಯದಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಎಫರ್ಟನ್ನು ಹಾಕಿ ಒಬ್ಬ ಹೀರೋ ಹೇಗಿರಬೇಕು ಆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಇದೀಗ ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಹೇಳಿ ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಅದ್ಭುತ ಸಿನಿಮಾವನ್ನು ಕೊಡೋದಕ್ಕೆ ಹೇಮಂತ್ ಕುಮಾರ್ ಅವರು ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಕಡೆಯಿಂದ ಅವ್ರಿಗೆ ವೆಲ್ಕಮನ್ನು ತಿಳಿಸಿದ್ದು ಆಗಿದೆ. ಮುಂದಿನ ಅವರ ಸಿನಿಮಾ ಜರ್ನಿ ಏನಿದೆ ಅದು ಸುಖಕರವಾಗಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.